ಯೆಹೋವನೇ, ನಿನ್ನ ನುಡಿಯು ಪರಿಶುದ್ಧವಾದದ್ದು, ನಿನ್ನ ಸೇವಕನು ಅದನ್ನೇ ಪ್ರೀತಿಸುತ್ತಾನೆ. ಬುಧವಾರ 3 ಜೂನ್ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಯೆಹೋಶುವನು 1ನೇ ಅಧ್ಯಾಯದ 5ನೇ ವಚನ. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇರುವೆನು, ನಿನ್ನನ್ನು ಕೈಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರು ತನ್ನನ್ನು ನಂಬುವಂಥ ಮಕ್ಕಳನ್ನು ಎಂದಿಗೂ ತೊರೆಯುವುದಿಲ್ಲ, ಕೈ ಬಿಡುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರು ಕೈ ಬಿಡುವುದಿಲ್ಲ. ಕರ್ತನಲ್ಲಿ ಪ್ರಿಯರೇ, ಯೆಹೋಶುವನು ತನ್ನ ನಾಯಕನಾದಂಥ ಮೋಶೆಯ ಆ ನಾಯಕತ್ವದ ನಂತರ, ಅಂದರೆ ತನ್ನ ಮರಣದ ನಂತರ, ದೇವರು ಹೇಳಿದ ಹಾಗೆ ನಾಯಕತ್ವವನ್ನು ವಹಿಸಿಕೊಳ್ಳಬೇಕಾಯಿತು. ಆದರೆ ಇರುವಂಥ ದೊಡ್ಡ ಸವಾಲುಗಳು, ಅಸಾಧ್ಯವಾದಂಥ ಪರಿಸ್ಥಿತಿಗಳು ಎದುರು ಇದ್ದದ್ದು ಹೌದು. ಆ ಒಂದು ಸ್ಥಿತಿಯಲ್ಲಿ ದೇವರು ಯೆಹೋಶುವನನ್ನು ಆರಿಸಿಕೊಂಡಿದ್ದಾನೆ ಮತ್ತು ಯೆಹೋಶುವನಿಗೆ ದೇವರು ಅದ್ಭುತವಾದಂಥ ರೀತಿಯಲ್ಲಿ ವಾಗ್ದಾನವನ್ನು ಮಾಡುತ್ತಾ ಭರವಸೆಯನ್ನು ಕೊಡುವಂಥವನಾಗಿದ್ದಾನೆ. ದೇವರ ವಾಗ್ದಾನ ಏನೆಂದರೆ, ನಾನು ನಿನ್ನೊಂದಿಗಿರುವೆನು, ಹೆದರಬೇಡ ಎಂಬುದಾಗಿ. ಅದೇ ರೀತಿಯಲ್ಲಿ ಭರವಸೆ ಕೊಡುವಂಥದ್ದೇನಂತಂದರೆ, ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಯೆಹೋಶುವನಿಗೆ ನಿನ್ನ ಮುಂದೆ ಒಬ್ಬನೂ ನಿಲ್ಲುವುದಿಲ್ಲ, ನೀನು ಕಾಲಿಟ್ಟ ಸ್ಥಳವನ್ನು ನಿನಗೆ ಕೊಡುವೆನೆಂಬುದಾಗಿ ಹೇಳಿದಂಥ ಆ ಒಂದು ವಾಗ್ದಾನದಂತೆಯೇ ನಡೆಸಿದನು. ದೇವರು ತಾನೇ ಯೆಹೋಶುವನೊಂದಿಗಿದ್ದನು. ಎಲ್ಲ ಯುದ್ಧಗಳಲ್ಲೂ ಜಯ ಸಾಧಿಸುವಂತೆಯೂ, ಹೋದಂಥ ಎಲ್ಲ ಸ್ಥಳಗಳಲ್ಲಿ ಯೆಹೋಶುವನು ಯಶಸ್ಸಾಗಲು, ಪ್ರತಿ ಸ್ಥಳದಲ್ಲಿಯೂ ಜಯ ಹೊಂದುವ ಹಾಗೆಯೂ ದೇವರು ನಡೆಸಿದನು. ದೇವರು ತನ್ನ ಮಕ್ಕಳನ್ನು ಕೈ ಬಿಡುವುದೇ ಇಲ್ಲ ಎಂಬಂಥದ್ದು ಇದರಲ್ಲಿ ನೋಡಬಹುದು. ಕರ್ತನಲ್ಲಿ ಪ್ರಿಯರೇ, ಯೆಹೋಶುವನು ಮಾಡಿದ ಯುದ್ಧಗಳಲ್ಲಿ ದೇವರು ಜಯ ಕೊಟ್ಟನು. ಯೆಹೋಶುವನು ಹೋದಂಥ ಸ್ಥಳವನ್ನೆಲ್ಲ ಅನುಗ್ರಹಿಸಿಕೊಟ್ಟನು. ಯೆಹೋಶುವನು ಇಸ್ರಾಯೇಲ್ ಜನರನ್ನು ಆ ಸ್ಥಳದಲ್ಲಿ ಇರಿಸಿ ನೆಲವನ್ನು ಹಂಚುವಂತೆ ಕೂಡ ದೇವರು ಅವನಿಗೆ ಬೇಕಾದಂಥ ಬಲವನ್ನು ಕೊಟ್ಟನು. ದೇವರು ವಾಗ್ದಾನದಂತೆ ಎಲ್ಲವನ್ನು ನೆರವೇರಿಸಿದನು. ಕರ್ತನಲ್ಲಿ ಪ್ರಿಯರೇ, ದೇವರು ಅಸಾಧ್ಯವಾದಂಥ ಪರಿಸ್ಥಿತಿಗಳಲ್ಲಿ ನಾವಿರುವಾಗ ನಮಗೆ ಹೇಳುವಂಥದ್ದು, ವಾಗ್ದಾನ ಮಾಡುವಂಥದ್ದು, ನೀವುಗಳು ಜಯಶಾಲಿಯಾಗುವಿರಿ, ನೀವುಗಳು ಮುಂದೆ ಹೋಗುವಿರಿ ಎಂಬುದಾಗಿ. ಯಾಕಂದರೆ ದೇವರು ಹೇಳ್ತಾನೆ, ನಾನೇ ನಿಮ್ಮೊಂದಿಗಿದ್ದೇನೆ, ನಿಮ್ಮನ್ನು ಕೈ ಬಿಡುವುದಿಲ್ಲ. ನಾವು ಯಾವ ಪರಿಸ್ಥಿತಿಯಲ್ಲಿದ್ದರೂ ಪರವಾಗಿಲ್ಲ, ದೇವರು ನಡೆಸ್ತಾನೆಂಬ ಭರವಸೆಯಿಂದ ಮುಂದೆ ಸಾಗೋಣ. ಅಸಾಧ್ಯವಾದದ್ದನ್ನು ದೇವರು ಮಾಡುತ್ತಾನೆ. ಕರ್ತನೇ, ದಯಮಾಡಿ ಸ್ವಾಮಿ, ನಿನ್ನನ್ನು ನಂಬುತ್ತಾ ನಿನ್ನನ್ನು ಮಹಿಮೆ ಪಡಿಸುವಂತೆಲ್ಲ ಕಾರ್ಯ ಮಾಡಲಿಕ್ಕಾಗುವಂತೆ ಕೃಪೆ ಕೊಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.